ಚಿಕ್ಕ ವಯಸ್ಸಲ್ಲಿ ನಾನು ಅಂದ್ಕೊಂಡಿದ್ದೆ ಆಯಿತಾ, ಏರೋಪ್ಲೈನಲ್ಲಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗಬೇಕು ಅಂತ. ನಾನು ನಮ್ಮತ್ತೆ ಅಯ್ಯಯ್ಯೋ ನಂಗೆ ನೋಡಕ್ ಆಯ್ತಾ ಇಲ್ಲ ಈ ಲವರ್ಸ್ದು. ಆ್ಯಂಡ್ ಇವರಿಬ್ರು ಫುಲ್ ಡಿಸ್ಕಷನ್ ಅದ ಹಂಗೋಗುತ್ತೆ ಭಯ ಆಯ್ತು. ಅದೇ ದಿಢೀರ್ನ ಲ್ಯಾಂಡಿಂಗ್ ಅಂತ ಹಿಂಗೆ ಹೇಳ್ಸಿದ್ರು ಗೈಸ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎಲ್ಲರೂ ಹಿಸ್ಟ್ರಿ ಬುಕ್ಕಲ್ಲೆಲ್ಲ ಓದಿರ್ತಾರೆ. ತುಂಬಾ ಎಂಜಾಯ್ ಮಾಡಿ. ಮೈಕ್ ಸೆಟ್ ತಗೋಬೇಕು ಅಂದ್ರೆ 16,000 ರೂಪಾಯಿ ಗೈಸ್. ಖಂಡಿತ ಕಣೆ, ಚಿಕ್ಕ ಮಗು ಅಲ್ಲ ನೀನು. ಒಂದೊಂದ್ಸತಿ ಒಂದೊಂದು ಕಳ್ಕೊಂಬರೋದು. ಬಾಂಬ್ ಬ್ಲಾಸ್ಟ್ ಅದೆಲ್ಲ ಆಗಿರೋದು ಇಲ್ಲೇನೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಏರ್ಪೋರ್ಟಲ್ಲಿದ್ದೀವಿ, ಬೆಂಗಳೂರು ಏರ್ಪೋರ್ಟಲ್ಲಿ. ಸೊ ಆ್ಯಕ್ಚುಲಿ ಏನಾಯಿತು ಗೊತ್ತಾ, ಬರಬೇಕಾದ್ರೆ ಚೆಕ್-ಇನ್ ಮಾಡಬೇಕಾದ್ರೆ ನಮ್ಮದು ಆಧಾರ್ ಕಾರ್ಡ್ ಎಲ್ಲ ಅಲ್ಲೇ ಬಿಟ್ಟು ಬಂದ್ವಿ. ಅದಕ್ಕೆ ಮತ್ತೆ ಚೇತು ಹೋಗಿ ವಾಪಸ್ ತೊಗೊಂಬರ್ತಿದ್ದಾಳೆ. ಬಟ್ ಫೋನ್ ಮಾಡಿದ್ಲು ಅಲ್ಲಿಲ್ಲ ಅಂತ. ಮತ್ತೆ ಇಲ್ಲೊಂದ್ಸಲ ಚೆಕ್ ಮಾಡಬೇಕು. ಸೊ ಏನೂ ಆಗಲ್ಲ, ಇನ್ನೊಂದು ತರಿಸ್ಕೋಬೇಕು. ಬಟ್ ಎಲ್ಲಿ ಬಿಟ್ವಿ ಅಂತ ಗೊತ್ತಿಲ್ಲ. ಆ್ಯಂಡ್ ಇವಾಗ ನಾವು ಬೆಳಿಗ್ಗೆ ಎದ್ದು 2 ಗಂಟೆಗೆ ಎದ್ದು ಗೈಸ್, 2 ಗಂಟೆಗೆ ಎದ್ದು ಇವಾಗ 4:15, ಇನ್ನೇನು 5:15ಗೆ ಓಪನ್ ಆಗುತ್ತೆ. ಆ್ಯಂಡ್ ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ. ಸೊ ಚೇತುಗೆ ನಾನು ವೆಯ್ಟಿಂಗ್. ಆ್ಯಂಡ್ ಅವರು ಫುಲ್ ಎಕ್ಸೈಟ್ಮೆಂಟ್ ಇದ್ದಾರೆ. ಸೊ ನಾನಂತೂ ಹೋಗಿ ಬಂದು ಮಾಡ್ತಿರ್ತೀನಿ. ಅವ್ರದ್ದು ಫಸ್ಟ್ ಟೈಮು ಫ್ಲೈಟಲ್ಲಿ ಹೋಗ್ತಾ ಇರೋದು. ಸೊ ನಂಗೆ ಅದೇ ಖುಷಿ ಆಗ್ತಾ ಇರೋದು. ಸೊ ನೋಡೋಣ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಎಲ್ಲಿಗೆ ಅಂದರೆ ಇವಾಗ ನಾವು ಹೋಗ್ತಾ ಇರೋದು ಮುಂಬೈಗೆ. ನಾನು ಮತ್ತೆ ಫಸ್ಟಿಂದ ಪ್ರೊಸೀಜರ್ ಮಾಡ್ಕೊಂಬಂದ ಅಲ್ಲಿ ಹುಡುಕಿದ್ರು ಪಾಪ ಇಲ್ಲ ಅಂತ. ಇಲ್ಲ, ಅವರು ಇಬ್ರು ಬಂದು ಹುಡುಕಿದ್ರು. ಗೈಸ್ ಫೈನಲಿ ಸಿಕ್ತು. ನಮ್ಮ ಅಮ್ಮನ ಬ್ಯಾಗಲ್ಲೇ ಇತ್ತು. ಇವಾಗ ಕ್ಲೀನಾಗಿ ಹುಡ್ಕೊಂಡು ಈ ಒಂದು ಬ್ಯಾಗಲ್ಲಿತ್ತು. ಗೈಸ್ ಅವರಿಬ್ಬರು ಎಲ್ಲ ಕಳೆದೋಗಿದ್ದಾರೆ. ನಾವು ಫೋಟೋ ತಗೊತಾ ಇಲ್ವಾ, ಅಷ್ಟೊತ್ತಿಗೆ ಪಟ್ ಮಂಗನ ಮಾಯ. ಹೆಂಗಿದೆಯಮ್ಮ ಕಾಫಿ? ಕಾಫಿ ನಮ್ಮನೆ ಥರ ಕಾಫಿ. ನಿಜವಾಗ್ಲೂ ಸುಳ್ಳು ಹೇಳ್ಬೇಡ ಅಮ್ಮ. ಟೇಸ್ಟ್ ಚೆನ್ನಾಗಿದೆ. ಸಕ್ಕರೆ ಇಲ್ಲ ನಮ್ಮ ಅಮ್ಮಂಗೆ, ಶುಗರ್ಲೆಸ್ ಗೊತ್ತಾ. ಅಮ್ಮ ಸಕ್ಕರೆ ಎಲ್ಲ ತಗೊಳ್ಳಲ್ಲ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಬರಲಿಲ್ಲ ಅಂದರೆ ನಾನು ಸ್ಟಾರ್ಬಕ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ನಿಜವಾಗ್ಲೂ ನನಗೆ ಸರಿಯಾಗಿ ಬರೀತಾರೆ ಅಂತ ಬೇರೆ ಕಾಫಿ ತಂದಿದ್ದೀನಿ. ಒಂದು ಕಾಫಿಗೆ 400 ರೂಪಾಯಿ ಕೊಡ್ತೀಯ ಅಂತ ಬೈದು ಇಟ್ಟರು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಲೇ ಇಲ್ಲ. ಚೇತು ಹೋಗಿ ಇಲ್ಲಿ ತಗೊಬಂದು. ಗೈಸ್ ನಮ್ಮಮ್ಮ ಇಡೀ ಏರ್ಪೋರ್ಟ್ ನೋಡ್ತಾ ಇದ್ದೀನಿ, ಹೆಂಗಿದೆ ಏನು ಅಂತ. ಒಬ್ಬೊಬ್ಬರೇ ಹೋಗ್ತಿದ್ದಾರೆ ಸರ್ವೆ ಮಾಡೋದಕ್ಕೆ. ಹಾಯ್, ನಾನು ನಮ್ಮತ್ತೆ ಭೂಮಿಕಾ ಅವ್ರ ಅಮ್ಮನ ಜೊತೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮಾವ ಭೂಮಿಕಾ ಅವ್ರ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ. ಸೊ ಬರ್ಲಾ ಚೇತನ? ಓಕೆ. ಶಿರ್ಡಿಗೆ ಕರಡಿ ಜೊತೆ ಹೋಗ್ತಾ ಇದ್ದಾರೆ ನೋಡಿ. ಶಿರ್ಡಿಗೆ ಕರಡಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ. ನನ್ ಬಿಟ್ಟು ಹೋಗ್ತಾ ಇದ್ದಾರೆ ಅತ್ತೆ ಮತ್ತೆ ನನ್ನ ಭೂಮಿಕಾ. ಒಳ್ಳೇದಾಗ್ಲಿ. ದೇವಂಗ್ರೆ ಹಾಕ್ಬಿಡಿ. ಇಲ್ಲೇ ರೆಡಿ ಮಾಡ್ತಿರ್ಬೇಕು. ನಿಮ್ಮ ಅಮ್ಮನ ಒಪ್ಪಿಸ್ತೀನಿ ನಾನು. ಅತ್ತೆ ಉಂಗ್ರ ಹೆಂಗಿದ್ರು ಇಲ್ಲ ಇದ ನೋವು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅತ್ತೆ. ವಾಟರ್ ಬಾಟ್ಲಿ ಇಲ್ಲಿ ಪರ್ಚೇಸ್ ಮಾಡಿ ಅಂದರೆ ಪರ್ಚೇಸ್ ಮಾಡಲಿ ಅಂತಲೇ ಅವರು ವಾಟರ್ ಬಾಟ್ಲಿ ಬಿಟ್ಟಿಲ್ಲ ಅಷ್ಟೇ. ಏನು ಗೊತ್ತ, ಚೇತನ ಮಿಸ್ ಆಗಿದ್ದಾಳೆ. ಎಲ್ಲಿ ಮಿಸ್ ಆಗಿದ್ದಾಳೆ? ಪಕ್ಕದ ಸೀಟಿಗೆ ಶಿಫ್ಟ್ ಆಗಿದ್ದಾಳೆ. ಇಲ್ಲೇ ಇದ್ದಾಳೆ ಅಲ್ಲಿ ಚೇತನ. ಸೊ ನಾವು 3 ಜನ ಗೈಸ್. ನಮ್ಮಮ್ಮ ಕಿಟಕಿ ಪಕ್ಕ ಬೇಕು ಅಂತ ಕೂತಿರೋದು. ನಮ್ಮ ಅಪ್ಪನ ಸೀಟ್ ಅದು, ನಮ್ಮ ಅಪ್ಪ ಬಿಟ್ಕೊಟ್ಟಿದೆ. ನಾವು ಬಸ್ಸಲ್ಲೇ ಕಿಟಕಿ ಪಕ್ಕ ಬೇಕು ಅಂತೀವಿ, ಇನ್ನು ಫ್ಲೈಟಲ್ಲಿ ಕಿಟಕಿ ಪಕ್ಕನೇ ಬೇಕು. ಸನ್ರೈಸ್ ಮೇಲ್ಗಡೆ ಹೋದಾಗುತ್ತೆ. ಅವಾಗ ನೀವು ಒಂದು ಸ್ವಲ್ಪ ಈ ಕಡೆ ಬನ್ನಿ ಆಯಿತಾ? ಮೇಲ್ಗಡೆ ಹೋಗುತ್ತಲ್ಲ. ನಾವಿಬ್ರಲ್ಲ, ಬೇರೆಯವರಾದರೆ ಚೇಂಜ್ ಮಾಡೋಕ್ಕಾಗಲ್ಲ. ಬರುತ್ತೆ, ಯಾರು ಬೇಕಾದ್ರೂ ಕುತ್ಕೋಬೋದು. ಪರ್ಮಿಷನ್ ಬೇಕು. ಅದಕ್ಕೆ ಕೇಳ್ಕೊಬೇಕು ಅವ್ರನ್ನ. ರೇಸಿಂಗ್ ನೋಡ್ಕೊಂಡು ಮತ್ತೆ ವಾಪಸ್ ಬಂದ್ಬಿಟ್ಟು ಇಲ್ಲಿಗೆ. ನಮ್ಮಪ್ಪ ಬರೀ ಇಂಥವೆ. ಇದು ಅವ್ರು ಪ್ರಮೋಷನಿಗೆ ಮಾಡ್ಕೊಂಡಿರ್ತಾರೆ. ಇದು ದುಬೈ ವಿಲ್ಲಾ. ಗೈಸ್ ಅವರಿಬ್ಬರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಯಾವ ಥರ ಹೋಗುತ್ತೆ ಅಂತ. ಕ್ಯೂಟ್. ಹೆಂಗ ಅನಿಸ್ತಿದ್ಯಮ್ಮ? ನಾರ್ಮಲ್ ಏನೂ ಅನ್ನಿಸ್ತಾ ಇಲ್ಲ.
ಮಾತ್ರ ಫ್ಲೈಟಲ್ಲಿ ಕೂತಿದ್ದೀವಿ ಅಂತ ಅನಿಸುತ್ತೆ, ಮತ್ತು ಇನ್ನೇನು ನಾರ್ಮಲ್ಲೇ ಬಸ್ಸಲ್ಲಿ ಹೋದಂಗೆನೆ. ಚೆನ್ನಾಗಿದೆ, ಫಸ್ಟ್ ಟೈಮ್ ಕೂತಿರೋದು ಚೆನ್ನಾಗಿದೆ. ಫ್ಲೈಟ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇವಾಗ ನೋಡಿ ಹಾರುತ್ತೆ. ಈಗ ಇನ್ನು ಎಲ್ಲೆಲ್ಲ ಹೋಗುತ್ತೆ ಕಣ ಮಗದು. ಮತ್ತು ರೌಂಡ್ ಇದು ರೌಂಡ್ ಬಂದು ಇಲ್ಲಿ ಸ್ಟ್ರೈಟ್ ತಗೊಂಡು ಹೋಗೋದು ಮೇಲೆ. ಆಲ್ರೆಡಿ ಮಲ್ಕೊಂಡಾಯಿತು ಸೋಗಯ್ಯ. ಅವಳಿಗೆ ನಿದ್ದೆ ಆಗಿಲ್ಲ. ನಾವು ಎಷ್ಟು ಗಂಟೆ 2 ಅವರ್ ನಿದ್ದೆ ಮಾಡಿರೋದು ಅನಿಸುತ್ತೆ. ಅವಳು ಮಲ್ಕೊಂಡಾಗಿದೆ. ಆ್ಯಂಡ್ ಇವರಿಬ್ಬರು ಫುಲ್ ಡಿಸ್ಕಷನ್. ಅದು ಹಂಗೋಗುತ್ತೆ ಹಿಂಗೋಗುತ್ತೆ, ಇಲ್ಲ ಇವಾಗ ಫಾಸ್ಟ್ ಹೋಗುತ್ತೆ. ಅಲ್ಲಿ ನೋಡಿ ಫುಲ್ ಡಿಸ್ಕಷನ್ನು. ಮನೆಯೆಲ್ಲ ಕಾಣುತ್ತೆ ಅಂತ. ನಮ್ಮ ಅಪ್ಪಂಗೆ ಜೈಂಟ್ ವೀಲ್ ಥರ ಫೀಲ್ ಅಂತೆ. ಆ್ಯಕ್ಚುಲಿ ಆ ಕಡೆ ಸಿಗಬೇಕಾಗಿತ್ತು. ಸನ್ ರೈಸ್ ಆ ಕಡೆ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅವಳು ಅಲ್ಲಿ ಮಲ್ಕೊಂಡ್ಳು. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಇನ್ನೂ ಎದ್ದಿಲ್ಲ. ಒಳ್ಳೆ ನಿದ್ದೆ ಮಾಡಿದ್ದಾಳೆ. ನನಗಂತೂ ನಿದ್ದೆನೇ ಬರಲಿಲ್ಲ. ಕೂತ್ಕೊಂಡು ಎಡಿಟ್ ಮಾಡಿದೆ. ಒಂದಿಷ್ಟು ವೀಡಿಯೋಸ್ ಇತ್ತು. ಅವಳಂತೂ ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ. ಬಂತು. ಗುಡ್ ಮಾರ್ನಿಂಗ್ ಚೇತು. ಹ್ಯಾವ್ ಎ ನೈಸ್ ಡೇ. ವೆಲ್ಕಮ್ ಟು ಮುಂಬೈ. ಸೇಮ್ ಟು ಯು. ವೆಲ್ಕಮ್. ನಾವು ಮುಂಬೈಯಲ್ಲಿದ್ದೀವಿ ಗೈಸ್ ಇವಾಗ. ವೆಲ್ಕಮ್ ಟು ಮುಂಬೈ. ನನಗೆ ಇಲ್ಲಿ ಫ್ಲೈಟಲ್ಲಿ ಹಾಗೇನೆ ಒಂಥರ ವಾಮಿಟ್ ಬರುತ್ತೆ, ಆಮೇಲೆ ಇಕ್ಕಟ್ಟು ಅನಿಸುತ್ತೆ. ಸೊ ಕಿರಿಕಿರಿ ಆಯಿತು. ಆ್ಯಂಡ್ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ. ಸೀಟ್ ಚೇಂಜ್ ಮಾಡಿಕೊಂಡು ಅಪ್ಪ ಅಲ್ಲೇ ಕೂತ್ಕೊಂಡು ಅವರು ಅವಾಗಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಬಿಟ್ಟಿಲ್ಲ. ವಿಂಡೋ ಸೀಟ್ನ ನೋಡ್ತಾನೆ ಇದ್ದಾರೆ. ನೋಡಿ, ಒಂದು ಚೂರು ಆ ಕಡೆ ಈ ಕಡೆ ನೋಡ್ತಿಲ್ಲ, ಅಲ್ಲೇ ನೋಡ್ತಿರೋದು. ಆ್ಯಕ್ಚುಲಿ ನನಗೆ ಇವತ್ತು ಖುಷಿ ಆಯಿತು ಗೈಸ್. ಸಾರ್ಥಕತೆ ಆಯಿತು. ಹೆಂಗಿತ್ತು? ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ಫ್ಲೈಟಲ್ಲಿ. ಮತ್ತೇನು ಬಂದಂಗೆ ಅನಿಸ್ತಾನೆ ಇರಲಿಲ್ಲ. ಆರಾಮಾಗಾಯ್ತಾ? ಆರಾಮಾಗಿ. ಬಟ್ ಆದರೆ ಬಂದಂಗೆ ಅಂತ ಅನ್ನಿಸ್ತಿಲ್ಲ. ಬೇಗ ಬೆಂಗಳೂರಿಗೆ ಬಂದು ಅಲ್ಲೇ ಮುಂಬೈ ಬಂದು. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತೇ ಕೆಟ್ಟ ಲ್ಯಾಂಡಿಂಗ್ ಮಾಡಿದ್ದು. ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಆಯ್ತು. ಅದೇ ದಿಢೀರ್ನ ಲ್ಯಾಂಡಿಂಗ್ ಅಂತ ಹಿಂಗೆ ಹೇಳ್ಸಿದ್ರು ಗೈಸ್. ನನಗೆ ಭಯ ಆಯ್ತು ಆ್ಯಕ್ಚುಲಿ. ನಾನು ಅದಕ್ಕೆ ಪಟ್ಟಂತ ರಿಯಾಕ್ಷನ್ ನೋಡಿದೆ ನಾನು ಹಿಂಗೆ ಅಂತ. ನಾನು ಮುಂದೆ ಇದಾಗಿ ಹೋದೆ ಸೀಟಿಗೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು, ಸೂಪರ್ ಚೆನ್ನಾಗಿದೆ. ಇವಾಗ ನಮ್ಮ ಅಪ್ಪನ ಕೇಳೋಣ. ಅಪ್ಪ ಹೆಂಗಿತ್ತಪ್ಪ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬ ಸೂಪರ್ ಇತ್ತು. ಏನು ಎಂಜಾಯ್ ಮಾಡಿದೆ? ನಾನು ಲ್ಯಾಂಡ್ ಎಲ್ಲ ನೋಡ್ಕೊಂಡು ಮತ್ತೆ ಹೊರಗಡೆ ಎಲ್ಲ ನೋಡ್ಕೊಂಡು ತುಂಬ ಎಂಜಾಯ್ ಮಾಡಿದೆ. ಹೌದಾ? ನಾನು ಬರ್ಬೇಕಾದ್ರೆ ಫುಲ್ಲು ಪರಿಸರ ಎಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಮೋಡೆಲ್ಲ ನೋಡ್ಕೊಂಡು ಮತ್ತೆ ಕೆಳಗಡೆ ಫುಲ್ಲು ಲ್ಯಾಂಡ್ಗಳು ನೋಡ್ತಾ ಬಂದೆ ನಾನು. ಅವರೊಂದು ಚೂರು ನಿದ್ದೆ ಮಾಡಿಲ್ಲ. ಬಂದಾಗಿಂದ ಅಪ್ಪ ನೆಕ್ಸ್ಟ್ ಅಮ್ಮ, ಅಮ್ಮ ನೆಕ್ಸ್ಟ್ ಅಪ್ಪ. ವಿಂಡೋ ಅಂತೂ ಇಬ್ಬರಿಗೂ ಬಿಡಲಿಲ್ಲ. ಸೊ ನನಗಂತೂ ಬಿಡಲೇ ಇಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಬಿಟ್ಟೆ. ಆ್ಯಂಡ್ ಇವಾಗ ನಾವು ಮುಂಬೈಯಲ್ಲಿದ್ದೀವಿ ಗೈಸ್. ಇನ್ನೇನು ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ಒಳಗಡೆ ಬಂದ್ವಲ್ಲ, ವಿಂಡೋದಲ್ಲಿ ನೋಡಿದ್ವಲ್ಲ, ಸೀನರಿ ಸೂಪರಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು. ಖುಷಿ, ಅದನ್ನು ನೋಡೇ ತುಂಬ ಖುಷಿಯಾಗಿದ್ದು. ಗಿಡ ಮರ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣಿಸ್ತು. ಅದು ಮತ್ತು ಮಂಜು, ಅದರೊಳಗಡೆ ಹೋದಷ್ಟು ಎಕ್ಸ್ಪೀರಿಯನ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ನಾನು ಒಂದು ಚಿಕ್ಕ ವಯಸ್ಸಲ್ಲಿ ನಾನು ಅಂದ್ಕೊಂಡಿದ್ದೆ ಆಯಿತಾ, ಏರೋಪ್ಲೈನಲ್ಲಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗಬೇಕು ಅಂತ. ಸೊ ಇವತ್ತು ಈಡೇರಿದೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾರಿಗೆ ಅಂದರೆ ದೇವರಿಗೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಕೂತ್ಕೊಂಡಿದ್ದು ಮಾತಾಡಿದ್ದು. ಅವರು ನಿದ್ದೆನೇ ಮಾಡಿಲ್ಲ, ಬರೀ ಮಾತು ಮಾತು ಮಾತು, ಅಲ್ಲಿ ನೋಡಿಕೊಂಡು ಮಾತಾಡೋದು. ಸೊ ನನಗೂ ಖುಷಿ ಆಯಿತು. ಆ್ಯಂಡ್ ಅವ್ರು ಕರ್ಕೊಂಡು ಬಂದಿದ್ದು ಇನ್ನೂ ಖುಷಿ ಆಯಿತು. ಇವಾಗ ಸದ್ಯಕ್ಕೆ ನಾವು ಮುಂಬೈಯಲ್ಲಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಅದಾದಮೇಲೆ ಏನು ಎಲ್ಲೆಲ್ಲಿಗೆ ಹೋಗೋದು ಅಂತ ನಿಮಗೆ ಹೇಳ್ತೀನಿ. ಆ್ಯಂಡ್ ನಮ್ಮ ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ರಿ, ಚೇತನಂದು ಎಕ್ಸ್ಪೀರಿಯನ್ಸ್ ನಾವು ಕೇಳಿದ್ವಿ, ಮರ್ತು ಬಿಟ್ವಿ. ವೆಯ್ಟ್, ಹೆಂಗಿತ್ತಮ್ಮ?
ಚೆನ್ನಾಗಿತ್ತು. ಬಟ್ ದ ಫಾಲ್ಟ್ ಈಸ್ ನಾವು ಇದುವರೆಗೂ ಎಲ್ಲೆಲ್ಲಿ ಹೋಗಿದ್ದೀವಿ, ಫ್ಲೈಟ್ ಟ್ರಾವೆಲ್ ಮಾಡಿದ್ದೀವಿ, ಒಂದು ಮೋರ್ ದ್ಯಾನ್ 10 ಟೈಮ್ಸ್ ಮಾಡಿದ್ದೀವಲ್ಲ. ಹಿಂದೆ ಬರ್ತಾ ಇದ್ದಾರೆ. ನಂಗೆ ಗೊತ್ತು ನೀನು ಅವ್ರ ಬಗ್ಗೆನೇ ಹೇಳ್ತಿದ್ಯಾ ಅಂತ. ಪಾಪ. ಯಾ, ವಿ ಹ್ಯಾವ್ ಟ್ರಾವೆಲ್ಡ್ ಅದೇ ಮೋರ್ ದ್ಯಾನ್ 10 ಟೈಮ್ಸ್ಗಿಂತ ಜಾಸ್ತಿನೇ ಟ್ರಾವೆಲ್ ಮಾಡಿದ್ದೀವಿ ಎಲ್ಲ ಕಡೆನೂ. ಬಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ದ ಲ್ಯಾಂಡ್ ವಾಸ್ ದ ಹಾರ್ಡ್ ಲ್ಯಾಂಡಿಂಗ್ ಅಂತ ಅನ್ನಿಸ್ತು. ಹಾರ್ಡ್. ಎಲ್ಲರೂ ತುಂಬಾನೇ ಭಯ ಪಡ್ಕೊಂಡ್ರು. ಇರೋರೆಲ್ಲ ಭಯ ಪಡ್ಕೊಂಡ್ರು. ಅಷ್ಟು ಬಡ್ ಅಂತ ಸೌಂಡ್ ಬಂತು. ಲ್ಯಾಂಡಿಂಗ್ ವಾಸ್ ನಾಟ್ ಅಪ್ರಾಪ್ರಿಯೇಟ್. ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಥರ ಒಂದು ಲ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಬಟ್ ಇಟ್ ಈಸ್ ಫೈನ್. ಗೈಸ್, ಇವಾಗ ಕಾರ್ ಬಂತು, ತಿಂಡಿಗೆ ಹೋಗಬೇಕು. ನಾನೇ ಒಳಗೆ ಹೋಗ್ತೀನಿ. ಸರಿ ಆಗ್ತಿತ್ತಲ್ಲ ಭೂಮಿ, ಒಳಗಡೆ ಬಾರೆ. ಮುಂದಕ್ಕೆ ಹೋಗಪ್ಪ. ಗೈಸ್, ಇಲ್ಲೆಲ್ಲ ಲಗೇಜ್ ಇಟ್ಟಿದ್ದಾರೆ. ಆ್ಯಂಡ್ ಇವಾಗ ಹೋಗ್ತಾ ಇದ್ವಿ. ಮುಂಚೆ ಹೇಳ್ಬೇಕಲ್ವಾ, ಈ ಥರ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ನಾವು ನಿಮ್ಗೆ ಅಡುಗೆ ಕ್ಯೂಟ್ ಆಗಿದೆ ಅಲ್ಲ, ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ತಗೋ ಸ್ವಲ್ಪ ತಗೋ. ಮತ್ತೆ ಒಂದು ತಗೊಳಕ್ಕಾಗತ್ತಾ ನಾವು? ತಗೊಂಡ್ರೆ ಒಂದು 10-20 ತಗೊಬೇಕು. ಇಲ್ಲೆಲ್ಲ ಗಣಪತಿನೂ ಇರೋದು. ಇಲ್ಲಿ ನೋಡಿ, ಮೂಷಿಕ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಮೂಷಿಕ ವಾಹನ. ಇದು ಚೆನ್ನಾಗಿದೆ, ಮೋದಕದೊಳಗಡೆ ಗಣಪತಿ. ಗೈಸ್, ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನನ್ನ ಮೈಕ್ ರಿಸೀವರ್ ಫುಲ್ ಹಾಳಾಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಕಳೆದೋಗಿತ್ತು. ನಾನೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಅಲ್ಲೇ ಬೀಳ್ಸ್ಕೊಬಂದ್ಬಿಟ್ಟಿದ್ದೀನಿ. ನಾವು ಫಸ್ಟು ಗಣಪತಿ ಟೆಂಪಲಿಗೆ ಹೋಗಿದ್ವಿ. ಅಲ್ಲಿ ಶೂಟ್ ಮಾಡಬೇಕಾದ್ರೆ ಹುಡುಕ್ತಾ ಇದ್ವಿ, ಇಲ್ಲ. ಮತ್ತೆ ವಾಪಸ್ ಹೋಟೆಲಿಗೆ ಹೋದ್ವಿ. ಬಟ್ ಅಲ್ಲಿ ರೋಡಲ್ಲಿ ಬಿದ್ದಿತ್ತು. ಅದೇನಾಗಿದೆ ಅಂದರೆ ಫುಲ್ ಅಪ್ಪಚ್ಚಿ ಆಗಿಬಿಟ್ಟಿದೆ, ರಿಸೀವರ್ ಗಾನ್. ಸೊ ಇವಾಗ ಮತ್ತೆ ರಿಸೀವರ್ ಹುಡ್ಕೋಕ್ಕೆ ಹೋಗಬೇಕು. ಐ ಡೋಂಟ್ ನೋ, ಬರೀ ರಿಸೀವರ್ ಸಿಕ್ಕಿದ್ರೆ ಓಕೆ, ಒಂದು 3,000 ರೂಪಾಯಿ ಎಲ್ಲ ಆಗುತ್ತೆ. ಹೋಲ್ ಮೈಕ್ ಸೆಟ್ ತೊಗೋಬೇಕು ಅಂದರೆ 16,000 ರೂಪಾಯಿ ಗೈಸ್. ನಮ್ಮ ಅಪ್ಪ ಅಮ್ಮ ಹತ್ರ ಬೈಸ್ಕೊಂಡು ಇಟ್ಟಿದ್ದೀನಿ. ಆ್ಯಂಡ್ ಚೇತು ಹತ್ರನೂ ಬೈಸ್ಕೊಂಡಿದ್ದೀನಿ. ಅವಳ ರಿಯಾಕ್ಷನ್ ಅಂತೂ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಆ್ಯಂಡ್ ಇವಾಗ ನಾವು ಮಹಾಲಕ್ಷ್ಮಿ ಟೆಂಪಲಿಗೆ ಬಂದಿದ್ದೀವಿ. ಇದು ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಮುಂಬೈ. ಇವಾಗ ಒಳಗೆ ಹೋಗಬೇಕು. ಏನು ಹೇಳಬೇಕು? ಹಾಂ, ಒಂಚೂರು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರಲೇ ಇಲ್ಲ ಲೈಫಲ್ಲಿ. ಸರಿ ಹೋಗ್ಲಿ, ಬೀಳ್ಸ್ಕೊಂಡಿದ್ದಾಳೆ. ಆಮೇಲೆ ಏನು ಹೇಳ್ತಿರೋದು ಗೊತ್ತಾ, ಚೇತು ನೀನೇ ತೆಗೆದಿದ್ದು, ನೀನೇ ಬೀಳ್ಸಿದ್ದು ಅಂತ ಸಲೀಸಕ್ಕೆ ನನ್ನ ಮೇಲೆ ಎತ್ತಾಕ್ಬಿಟ್ಲು. ಆಮೇಲಿಂದ ಇಲ್ಲಿ ಬಂದು ಹುಡುಕಿ ಕೆಳಗಡೆ ಬಿದ್ದಾಗ ಪ್ರೂವ್ ಆಯಿತು ನಾನಲ್ಲ ಅಂತ. ಆ್ಯಕ್ಚುಲಿ ನನಗೆ ಬೇಗ ಎತ್ತಾಕೋದು ಅಂದರೆ ಇವಳ ಮೇಲೆ. ಅದು ನನಗೆ ಎಲ್ಲ ಜ್ಞಾಪಕ ಇಟ್ಕೋಬೇಕು, ಎಲ್ಲದನ್ನು ಜ್ಞಾಪಕ ಇಟ್ಕೋಬೇಕು, ಗೊತ್ತಾ? ಖಂಡಿತ ಕಣೆ, ಚಿಕ್ಕ ಮಗು ಅಲ್ಲ ನೀನು, ಎಲ್ಲ ಜ್ಞಾಪಕ ಇಟ್ಕೊಳ್ಳೇಬೇಕು. ಎಲ್ಲ ಪ್ರತಿಯೊಂದು ಸ್ಕಿನ್ ಕೇರ್, ಅದು ಇದು ಬ್ಯಾಗು. ನನಗಂತೂ ನಾನೇನು ತಿಂಡಿ ತಿಂದಿಲ್ಲ ನಾನು. ಅದು ನಿನ್ನ ಯೂಶುವಲ್ ಥಿಂಗ್. ಅದು ಹೊರಗಡೆ ಬಂದರೆ ಸೊಪ್ಪು ಸದೆ ತಿನ್ನೋದು. ಗೈಸ್, ಇವಾಗ ತಾನೇ ದರ್ಶನ ಆಯಿತು. ದೇವ್ರು ಇಲ್ಲೇ ಇದೆ ಗೊತ್ತಾ, ಈ ಕಡೆ ಸೈಡೆ. ಬಟ್ ತೋರಿಸೋಗಿಲ್ಲ, ಫೋಟೋಗ್ರಫಿ ಮತ್ತು ವಿಡಿಯೋ ಇಲ್ಲ. ಆ್ಯಂಡ್ ಇದು ಒಂದು ಲೋಟಸ್. ಇವಾಗ ನಮಗೆ ಪ್ರಸಾದ ಸಿಕ್ತು. ನಾವು ಬೇರೆ ಕಲರ್ ಕೊಟ್ಟಿದ್ವಿ, ಅವರು ಬೇರೆ ಕಲರ್ ಕೊಟ್ಟಿದ್ದಾರೆ. ನಮ್ಮ ಅಮ್ಮಂಗೆ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಗೊತ್ತಾ. ನಮ್ಮ ಅಮ್ಮಂಗೆ ಏನು ಸಖತ್ತಾಗಿ ಕೊಟ್ಟಿದ್ದಾರೆ ನೋಡು. ಇದು ರಿಯಲ್ ಫ್ಲವರ್. ಸ್ವೀಟ್ ಕೊಟ್ಟರು ನನಗೆ. ಸ್ವೀಟ್ ಕೊಟ್ರಾ? ನೀವೆಲ್ಲ ಕೊಡಿಸ್ಲಿಲ್ಲಲ್ಲ ಗೈಸ್. ಇದೇ ವಿಗ್ರಹ ಕಾಣ್ತಿದೆಯಲ್ಲ, 3 ವಿಗ್ರಹ. ಇದೇ ದೇವರು. ಇಲ್ಲೇ ನಿಂತ್ಕೊಂಡಿದ್ದೀವಿ. ಅಲ್ಲಿ ಬೈದು ಕಳಿಸಿದ್ರು ನಮಗೆ. ಆ್ಯಕ್ಚುಲಿ ಫೋಟೋ ತೆಗೆಯಂಗಿಲ್ಲ, ನಿಮಗೋಸ್ಕರ ತೆಗೆದಿದ್ದು.
ಆ ಮೈಕ್ ಕಳೆದು ಈ ಮೈಕ್ ತಾಂಡ ಎಮರ್ಜೆನ್ಸಿಗೆ ತಗೊಂಬಂದಿದ್ದೆ ಇದನ್ನ, ಅಂದರೆ ಡಿಜಿ. ಅವಳಿಗೆ ಅಷ್ಟೇ ಗೊತ್ತಿತ್ತು ಕಳೆದೇ ಹಾಕ್ತೀನಿ ನಾನು ಅಂತ. ಅವಳು ಹಿಂಗೆ ಕಳೆದು ಹಾಕೋದು, ಒಂದೊಂದು ಸತಿ ಒಂದೊಂದು ಕಳ್ಕೊಂಬರೋದು. ಆ ಥರ ಅಲ್ಲ. ಗೈಸ್ ಮೈಕ್ ಕಳ್ದಿದ್ದಾಯ್ತು, ಇವಾಗ ಫೋನ್ ಕಳ್ಕೊಂಬಂದಿದ್ಲು. ಅಂಕಲ್ ತಗೊಂಬಂದಿದ್ದಾರೆ. ಸರಿ ಬೈತೀಯ ನೋಡಿ, ಫುಲ್ ರಚ್ಚಿಗೆದ್ಬಿಟ್ಟಿದ್ದಾರೆ ಅವಳಿಗೆ ಏನು ಕೊಡಬಾರ್ದು ಅಂತ. ಒಂಚೂರು ಜವಾಬ್ದಾರಿನೇ ಇಲ್ಲ ಅವಳಿಗೆ. ಗೈಸ್ ಈ ಹೂವನ್ನ ನಾನು ಚೆನ್ನಾಗಿ ಮುಡ್ಕೊಂಡಿದ್ದೀನಿ ನೋಡಿ. ನಿಜವಾಗ್ಲೂ ಈ ಸನ್ಸ್ಕ್ರೀನು ಏನೂ ವರ್ಕ್ ಆಗಲ್ಲ ಗೈಸ್. ಎಷ್ಟು ಬೇಗ ಕರ್ರಕ್ಕಾಗ್ಬಿಟ್ಟು ನೋಡು. ನಾನಂತೂ ದೇವ್ರೆ, ಏನೇ ಸ್ಕಿನ್ ಕೇರ್ ಮಾಡಿಕೊಂಡ್ರು ಅಷ್ಟೇ, ಚೆನ್ನಾಗಿ ಹೈಡ್ರೇಟ್ ಮಾಡಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು ಅಷ್ಟೇ. ನಮ್ಮ ಅಮ್ಮ ಎಲ್ಲೋಗಿದ್ದಾರೆ, ಅಪ್ಪ ಎಲ್ಲೋಗಿದ್ದಾರೆ ಗೊತ್ತಾಗ್ತಿಲ್ವಲ್ಲ. ಕಾಲೆಲ್ಲ ಸುಡ್ತಾ ಇದೆ, ಗೊತ್ತಿಲ್ಲ. ಅಮ್ಮ ಮುಂದೆ ಹೋಯಿತು. ಚೆನ್ನಾಗಿದೆ ಮೂಗ್ನತ್ ನೋಡಿ ಹೆಂಗಿದೆ. ನಮ್ಮಮ್ಮ ಬರೀ ಸ್ವೀಟ್ ಹತ್ರಕ್ಕೆ ಹೋಗೋದು. ಹಾಂ, ಅಮ್ಮ ಹೇಳಿದ ಮಾತೇ ಕೇಳಲ್ಲ. ಅಮ್ಮ ಬೇಡ ಬಾರಮ್ಮ. ಸೆವೆನ್ ಲೆವೆನ್ ಇದೆ. ಐ ಡೋಂಟ್ ನೋ ಮುಂಬೈಯಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ ಗೈಸ್. ಇವಾಗ ನಾವು ಮುಂಬೈ ಗಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೇಳಿ? ಇವಾಗ ಅದೇ ಹುಡುಕಿ ನಾವು ಇವಾಗ ಒಂದು ಶಾಪಲ್ಲಿ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾವು ಇದೇ ಶಾಪಲ್ಲಿ ಪಾರ್ಸೆಲ್ ಏನು ಕೊರಿಯರ್ ಮಾಡಿಸ್ಕೊಂಡಿದ್ದು ಆ ಮೈಕ್ನ. ಅದೇನೋ ಇಲ್ಲೇ ಶಾಪಲ್ಲಿ ಬಂದು ನಾವೇ ಸ್ವತಃ ಬಂದು ಇನ್ನೊಂದ್ಸತಿ ತೊಗೋಬೇಕು ಅಂತಿತ್ತು ಅನಿಸುತ್ತೆ. ಹೌದಾ? ಖಂಡಿತ ನನಗೆ ಆ ಮ್ಯಾಟ್ರೇ ಗೊತ್ತಿಲ್ಲ. ಒಟ್ಟು ಬಂತು, ನಾನು ನೋಡಿದೆ ಅಷ್ಟೇ ನನಗೆ ಗೊತ್ತಿರೋದು. ಈ ಮ್ಯಾಟ್ರೆಲ್ಲ ನನಗೆ ಗೊತ್ತಿರಲಿಲ್ಲ. ಓಕೆ, ನಾವು ಇಲ್ಲಿಂದನೇ ತಗೊಂಡಿದ್ದ. ಖಂಡಿತ. ಅದಕ್ಕೆ ಅವ್ರ ನಂಬರ್ ಹುಡುಕಿ ಮತ್ತೆ ಕಾಲ್ ಮಾಡಿ, ಓ ಹೌದು ಮೇಡಮ್, ಅವರು ಪಾರ್ಸೆಲ್ ಮಾಡ್ತೀನಿ ಪರವಾಗಿಲ್ಲ ಅಂತ ಅಂದರು, ಕೊರಿಯರ್ ಮಾಡ್ತೀನಿ ಅಂತ. ನಾವು ಮುಂಬೈಯಲ್ಲೇ ಇದ್ದೀವಿ, ಬರ್ತೀನಿ ಇವಾಗ ಅಂತ ಹೇಳಿ ಲೊಕೇಶನ್ ಕಳ್ಸ್ಕೊಂಡು ಬಂದಿರೋದು ಅಕ್ಕ ಇಡ್ಕ. ಎಲ್ಲಿಗೋ ಬಂದಿದ್ದೀವಿ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಯಪ್ಪ, ಹಾಯ್ ಚೇತು, ನಡಿ ನಡಿ ನಡಿ. ಸರಿ ಇದೆ ಅಂಗಡಿ ಗೈಸ್. ಯಪ್ಪ, ಓ ಎಲ್ಲ ಇದಾವಲ್ಲೇ, ಏನೇನು ಬೇಕು ಎಲ್ಲ ತಗೋಬೋದು ನಾವು. ಪರ್ಚೇಸ್ ಎಲ್ಲ ಬೇಡ. ನಂಗೆ ಜಾಸ್ತಿ ಹೊತ್ತಿಲ್ಲಿ ಉಳಿಸ್ಬೇಡ ಆಯಿತಾ? ಮೊದಲೇ ನಾನು ಗ್ಯಾಜೆಟ್ ಫ್ರೀ ಬೇರೆ, ಅದಕ್ಕೆ ಕಣ್ಣು ಮುಚ್ಕೊಂಡು ಬರಲ್ಲ ಇಲ್ಲ ನನಗೆ. ಅಲ್ಲ, ಕಣ್ಣು ಮುಚ್ಚಿಲ್ಲ ನಿನಗೆ. ಅಲ್ಲ, ನೀನು ಇವಾಗ ಬಟ್ಟೆ ಶಾಪಿಗೆ ಹೋದ್ರೆ ಹೆಂಗಾಗುತ್ತೋ ಇವಾಗ ನನಗೆ ಹಂಗೆ ಆಗ್ತಾಯಿದೆ. ಅಲ್ಲಿ ನೋಡಿ, ಸೋನಿ ಮೈಕ್ ನೋಡಿ ಏನು ಸಖತ್ತಾಗಿದೆ. ಮಾಡೋಣ ಮಕ್ಕ ಸಾಕು ಗೈಸ್, ಆಗ್ತಾ ಇಲ್ಲ ನನಗೆ. ನಾನು ಬೇಗ ತೊಗೊಂಡು ಹೋಗ್ಬಿಡ್ತೀನಿ. ಫಸ್ಟ್ ಸರಿ ಮಾಡೋಕ್ಕಾಗುತ್ತಾ ಅಂತ ಕೇಳು. ಆಗುತ್ತಾ? ಅದಾಗಲ್ಲ, ಇದಾಗಲ್ಲ. ಇದು ವರ್ಕ್ ಆಗುತ್ತೆ. ಓಕೆ, ಇದು ಹೋಯ್ತಾ? ಇದು ಏನೂ ಸರಿ ಮಾಡೋಕ್ಕಾಗಲ್ಲ, ರಿಪೇರಿ ಮಾಡೋಕ್ಕಾಗಲ್ಲ. हेलो हेलो, माइक टेस्टिंग. हम लोग लार्क M2 ಚೆಕ್ कर रहे हैं. ಸಿ ಟೈಪ್ ಬ್ರೋಕನ್ ಆಗಿದೆ. ಇವಾಗ ಇದು ಕನೆಕ್ಟ್ ಮಾಡಿದೆ, ನೋಡ್ತೀನಿ ವರ್ಕ್ ಆಗುತ್ತೆ. ಓಕೆ, ಸೂಪರ್ ಗೈಸ್. ಫೈನಲಿ ಈ ಒಂದು ರಿಸೀವರಿಗೋಸ್ಕರ ಇಷ್ಟೆಲ್ಲ ಬಂದಿದ್ದು. ಆ್ಯಂಡ್ ಈ ರಿಸೀವರಿಗೆ ಎಷ್ಟು ಗೊತ್ತಾ? 4,000 ನಮಗೋಸ್ಕರ ಕಮ್ಮಿ ಮಾಡಿಕೊಟ್ಟಿದ್ದಾರೆ 3,500ಕ್ಕೆ. ಸೊ ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್. ಕಾಲೆಲ್ಲ ಮಾಡಿ ಪಟ್ಟಂತ ಇಲ್ಲೇ ಇದ್ವಿ ನಾವು. ಒಂದು 15 ಮಿನಿಟ್ಸಲ್ಲಿ ಬಂದು ತೊಗೊಂಡು ಹೋಗ್ತಾ ಇದ್ದೀವಿ. ನನಗೆ ಇದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ. ಚೇತು ಇದೆಲ್ಲ ಹುಡುಕಿ ಮಾಡಿರೋದು. ಆ್ಯಂಡ್ ಇವಾಗ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಚೇತುಗ ಅಥವಾ ಅವ್ರಿಗ? ಇಬ್ಬರಿಗೂ. ಹಾಂ, ಯಾರಿಗೂ ಥ್ಯಾಂಕ್ಸ್ ಹೇಳ್ಬಾರ್ದು. ನಿನಗೆ ಫಸ್ಟ್ ಬೈಕಬೇಕು ನೀನು. ಇಲ್ಲ, ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೇಯ್ನಾಗಿ ನನಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನ ಹತ್ರ ದುಡ್ಡಿರಲಿಲ್ಲ ಅಂದರೆ ಇವತ್ತು 3,500 ರೂಪಾಯಿ ಕೊಟ್ಟು ತೊಗೊಳಕ್ಕಾಗ್ತಿರ್ಲಿಲ್ಲ ಗೈಸ್. ಆಮೇಲೆ ನನ್ನದೇ ತಪ್ಪು. ನಾನು ಬೇಜವಾಬ್ದಾರಿಯಿಂದ ಪಾಕೆಟಿಂದ ಕೆಳಗಡೆ ಬಿದ್ದಿದ್ದದು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಮೇಲೆ ಸೌಂಡು ಆಗಲ್ಲ. ಇದು ಚಿಕ್ಕ ವಸ್ತು ಅಲ್ವಾ, ಇಷ್ಟೇ ಚಿಕ್ಕ ವಸ್ತು, ಸೌಂಡು ಆಗಲ್ಲ. ಅದಕ್ಕೋಸ್ಕರ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ, ಅವ್ರು ಕಾಯ್ತಾ ಇರ್ತಾರೆ. ಆ್ಯಂಡ್ ಇವಾಗ ಟೈಮ್ ಎಷ್ಟು ಗೊತ್ತಾ? 12 o'clock. ಆ್ಯಂಡ್ ಇವಾಗ ಗೇಟ್ವೇ ಅಥವಾ ಊಟ, ಐ ಡೋಂಟ್ ನೋ. ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಸದ್ಯ ಡ್ರೈವರ್ ಅವರು ಕನ್ನಡದವರು,
ಆ್ಯಂಡ್ ಕ್ಲೀನಾಗೆಲ್ಲ ತೋರಿಸ್ತಾ ಇದ್ದಾರೆ, ಫುಡ್ಡು ಸಕ್ಕತ್ತಾಗಿರೋ ಕೊಡಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿಗೂ ಅವರೇ ಕರ್ಕೊಬಂದಿರೋದು ಗೊತ್ತಾ, ಎಷ್ಟು ಪೊಲೈಟಾಗಿ ಕರ್ಕೊಬಂದರು ಗೊತ್ತಾ. ಬೇರೆಯವ್ರು ಅದ ಕಿರಿಕಿರಿ ಮಾಡ್ತಿದ್ರು ಅಲ್ಲಿಗೆ ಹೋಗ್ಬೇಕಾ ಅಂತ, ಬಟ್ ಇವರು ಲೊಕೇಶನ್ ಹೇಳಿದ ತಕ್ಷಣವೇ ಇಲ್ಲಿಗೆ ಬಂದು ಕರ್ಕೊಂಡೋಗ್ಬಿಟ್ರು. ಆ್ಯಂಡ್ ಇವಾಗ ಬನ್ನಿ, ಆಗ್ತಾಯಿಲ್ಲ ನನಗೆ ಇವಾಗ 45 ಡಿಗ್ರಿ ಗೈಸ್ ಮುಂಬೈಯಲ್ಲಿ. ಗೈಸ್ ವೆಲ್ಕಮ್ ಟು ದ ಗೇಟ್ವೇ ಆಫ್ ಇಂಡಿಯಾ. ಎಲ್ಲರೂ ಹಿಸ್ಟ್ರಿ ಬುಕ್ಕಲ್ಲೆಲ್ಲ ಓದಿರ್ತೀರ, ನಾನು ಓದಿದ್ದೆ. ಆ್ಯಂಡ್ ಅಲ್ಲಿ ಫೋಟೋದಲ್ಲಿ ನೋಡಿದ್ದೆ, ಇವತ್ತು ಲೈವಲ್ಲಿ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಇದು ಟುವರ್ಡ್ಸ್ ಅರೇಬಿಯನ್ ಸಿ ಫೇಸ್ ಆಗಿರೋದು. ಆ್ಯಂಡ್ ಅದ್ರ ಮುಂದೆನೇ ತಾಜ್ ಹೋಟೆಲ್ ಇದೆ, ಎಲ್ಲಿ ಕಾಣಿಸ್ತಾನೆ ಇಲ್ಲ, ಎಲ್ಲ ರಶ್ ಆಗಿಬಿಟ್ಟಿದೆ. ಆ್ಯಂಡ್ ಅದ್ರ ಅಪೋಸಿಟಲ್ಲೇ ತಾಜ್ ಹೋಟೆಲ್ ಇದೆ. ನೀವು ತುಂಬ ಕೇಳಿರ್ಬೋದು, ತುಂಬ ಬಾಂಬ್ ಬ್ಲಾಸ್ಟ್ ಅದೆಲ್ಲ ಆಗಿರೋದು ಇಲ್ಲೇ. ಆ್ಯಂಡ್ ಇವಾಗ ಇದನ್ನು ಲೈವಲ್ಲಿ ನೋಡ್ತಾ ಇದ್ದೀನಲ್ಲ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಸಿ ಇದೆಲ್ಲ. ಆ್ಯಂಡ್ ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ, ಅವರು ಇದನ್ನು ನೋಡ್ತಾ ಕಳೆದೋಗ್ಬಿಟ್ಟಿದ್ದಾರೆ. ತುಂಬ ಸರಿ ಬಂದಿದೆ ಮುಂಬೈಗೆ, ಇದನ್ನು ನೋಡೋಕ್ಕಾಗೇ ಇರಲಿಲ್ಲ. ಇವತ್ತು ಕಾಲ ಕೂಡ ಬಂದಿದೆ, ಅಪ್ಪ ಅಮ್ಮ ಎಲ್ಲರೂ ಜೊತೆಗೆ ಬಂದು ನೋಡ್ತಾ ಇದ್ದೀವಿ. ಇನ್ನೂ ಖುಷಿ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇಟ್ ಈಸ್ ಅ ಬ್ಲೆಂಡ್ ಆಫ್ ಹಿಂದೂ ಮತ್ತು ಇಸ್ಲಾಮಿಕ್ ಆರ್ಕಿಟೆಕ್ಚರ್. ನೀವು ಮೇಲ್ಗಡೆ ನೋಡ್ತಿದ್ದೀರಾ, ಅದು ಹಿಂದೂ, ಕೆಳಗಡೆ ಎಲ್ಲ ಇಸ್ಲಾಮಿಕ್ ಆರ್ಕಿಟೆಕ್ಚರಲ್ಲಿ ಕಟ್ಟಿರುತ್ತೆ. ಫುಲ್ ಬಿಸಿಲು ಗೈಸ್, ನಂಗೆ ಮಾತಾಡೋಕ್ಕೂ ಸಹ ಆಗ್ತಾ ಇಲ್ಲ. ಅದಕ್ಕೆ ಟೋಪಿ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಏನೇ ಟೋಪಿ ಹಾಕಿದ್ರೂ ಬಿಸಿಲು ಆಗುತ್ತೆ, ಬಿಸಿಲು ಬರುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ಥರದ್ದು ಎಂಟ್ರಿ ಫೀಸು ಆಮೇಲೆ ಏನೂ ಇಲ್ಲ, ನಾರ್ಮಲಾಗಿ ಬರಬೇಕು. ಅಲ್ಲಿ ಸ್ಟಾರ್ಟಿಂಗಲ್ಲಿ ಚೆಕ್ಕಿಂಗ್ ಇರುತ್ತೆ, ಚೆಕ್ಕಿಂಗ್ ಎಲ್ಲ ಆದಮೇಲೆ ಡೈರೆಕ್ಟ್ ಇಲ್ಲಿ. ಆ್ಯಕ್ಚುಲಿ ನಾವು ಈವ್ನಿಂಗ್ ಟೈಮ್ ಬರಬೇಕು. ಅಯ್ಯೋ ನಂಗೆ ನೋಡೋಕ್ಕಾಯ್ತಲ್ಲ ಈ ಲವರ್ಸ್ದು. ಸುಮ್ಮನೆ ರಿಯಾಕ್ಟ್ ಮಾಡಬಾರ್ದು ಆ ಥರ, ಸುಮ್ಮನಿರು. ಹಾಂ, ಆಮೇಲೆ ಅದೇ ಏನು ಆ ಕಡೆ ಅರೇಬಿಯನ್ ಸಿ ಮುಂದೆ ಕುತ್ಕೊಂಡು ಸ್ವಲ್ಪ ಚಿಲ್ ಔಟ್ ಮಾಡ್ಬೋದಾಗಿತ್ತು. ಈ ಬಿಸಿಲಲ್ಲಿ ಏನು ಚಿಲ್ ಔಟ್ ಮಾಡೋದು ಆಗಲ್ಲ. ಬಟ್ ಅದೇ ನೈಟ್ ನೀನು ಬಂದಿದ್ದು. ಮತ್ತೆ ನೀನು ಹೇಳಿದ ಚಿಕ್ಕವಳಿದ್ದಾಗ ಅಪ್ಪ ಅಮ್ಮನ ಜೊತೆ ಬಂದಿದ್ದೆ ಅಂತ. ಅದು ಇದಕ್ಕೆ ಶಿರ್ಡಿ ಮತ್ತು ಶನಿ ಸಿಂಗ್ನಾಪುರಕ್ಕೆ ಇದಕ್ಕೆ ಬಂದಿರಲಿಲ್ಲ, ತಾಜ್ ಮಹಲ್ಗೆಲ್ಲ ಬಂದಿದ್ದೀನಿ. ಹಂಗಾರೆ ಇಬ್ರು ಫಸ್ಟ್ ಟೈಮೇ. ಅಮ್ಮ ಹೆಂಗೆ ಅನಿಸ್ತಿದೆ? ಎಲ್ರಿಗೂ ವಿಡಿಯೋ ಕಾಲ್ ಮಾಡಿ, ನಮ್ಮಮ್ಮ ಎಲ್ರಿಗೂ ವಿಡಿಯೋ ಕಾಲ್ ಮಾಡಿಸ್ಕೊಂಡು ತೋರಿಸ್ಕೊಳ್ತಾ ಬರ್ತಿದ್ದಾರೆ. ಗೇಟ್ವೇ ತುಂಬ ಚೆನ್ನಾಗಿದೆ. ಆಮೇಲೆ ತಾಜ್ ಹೋಟೆಲ್ ಮತ್ತು ಗೇಟ್ವೇ ಚೆನ್ನಾಗಿದೆ. ತುಂಬ ಬಿಸಿಲು ಇದೆ. ಎಷ್ಟು 40 ಇದೆಲ್ಲ 45 ಇದೆ ಅಂತೆ ಟೆಂಪ್ರೇಚರು. ಬಟ್ ಆದ್ರೂ ಬ್ಲಾಸ್ಟ್ ಆಗಿದೆ ಇಲ್ಲೇ ಇದೇ ಹೋಟೆಲ್. ಹಾಂ, 45 ಟೆಂಪ್ರೇಚರ್ ಇದ್ರೂ ಜನ ಅಂತೂ ಅಷ್ಟೇ ಇದ್ದಾರೆ. ಅವ್ರ ಜೊತೆ ನಾವು ನೋಡ್ತಾ ಇದ್ದೀವಿ, ಅವ್ರು ನೋಡ್ತಾ ಇದ್ದಾರೆ ಅಂತ. ನಮ್ಮ ಅಪ್ಪ ಎಲ್ಲ ಆಯಿತು, ಅಪ್ಪ ಕಳೆದೋಗಿದೆ. ಮಗಳು ಟೋಪಿ ತಂದಿದ್ದಾಳೆ, ನಾವ್ಯಾರು ಟೋಪಿ ತಂದೆ ಇದಾಕೊಳ್ಳಿ, ಈಗ ತಂದಿದ್ದೀವಿ ಎಲ್ಲ ಅದನ್ನ. ಯಾವ ಸ್ಥಿತಿಗೆ ಬಂದಿದ್ದೀವಿ ನೋಡಿ. ಚೇತು ಅಂತೂ ಇಲ್ಲೇ ಮಧ್ಯದಲ್ಲೇ ಕೂತಿದ್ದಾಳೆ. ಅದೇನೋ ಒಂದು ಡೈಲಾಗ್ ಹೇಳ್ತಾರಲ್ಲ ಆ ಥರ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಂದ್ಕೊಂಡು ಅದೇ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಇವಾಗ 48 ಏನೋ ಆಗಿದೆ ಟೆಂಪ್ರೇಚರು. ಜಾಸ್ತಿ ಆಗ್ತಿದೆ. ನಮಗೆಲ್ಲ ಅಡ್ಜಸ್ಟ್ ಆಗಲ್ವೇನೆ, ಅಂದರೆ ನಾವು ಅಷ್ಟು ನೋಡೇ ಇಲ್ವಲ್ಲ ಟೆಂಪ್ರೇಚರು. ಇವರಿಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ, ಸೊ ಆರಾಮಾಗೆ ಇದ್ದಾರೆ. ನಮಗೆ ನಿಜವಾಗ್ಲೂ ಆಗಲ್ಲ, ಹಿಂಸೆ ಆಗ್ತಿದೆ. ಏನನ್ಸ್ತಮ್ಮ? ಚೆನ್ನಾಗಿ ಅನಿಸ್ತು. ಆ್ಯಂಡ್ ನಿಜವಾಗ್ಲೂ ಎನರ್ಜಿ ಬೇಕು ಈ ಬಿಸಿಲಲ್ಲಿ, ಆಕ್ಟಿವ್ ಆಗಿರೋಕ್ಕಾಗಲ್ಲ. ಸತ್ತೆ ಹೋಗ್ತಿಕೊಂಡ್ರೆ ಅಲ್ಲ, ಈ ನೆರಳಿಗೆ ಬಂದಮೇಲೆ ಏನೋ ಒಂಥರ ಹಾಯ್ ಅನಿಸ್ತದೆ. ಎ ಸಿನೂ ಅಲ್ಲ, ನೆರಳು ನಾರ್ಮಲ್ ಇದೆ. ಇದು ಚೆಕ್ಕಿಂಗು. ಇಷ್ಟೊಂದು ಜನ ನಮ್ಮ ಇಂಡಿಯಾದಲ್ಲಿ ಇದಾರ ಅಂತ ಅನಿಸ್ತಿದೆ. ಅಷ್ಟು ರಶು ಈ ಮಧ್ಯಾಹ್ನದಲ್ಲಿ. ಎಷ್ಟು ಜನ ಬಂದಿರೋ ನೋಡು, ನಮ್ಮ ಥರನೇ ಅಲ್ಲ. ಯಪ್ಪ, ಸಂಜೆ ಬಂದಿದ್ರೆ ಸ್ವಲ್ಪ ಕೂಲಾಗಿರ್ತಿತ್ತೇನೋ, ಮಧ್ಯಾಹ್ನ ಬಂದು ಗೈಸ್. ನಮ್ಮ ಅಪ್ಪ ಅಮ್ಮ ಫೋಟೋ ತೆಗೆಸ್ಕೊಂಡಿಲ್ಲ, ಬಂದು ಬೈಯೋಣ ಅಂತ ಅಂತಿದ್ರೆ ಇವ್ರು ಏನು ಮಾಡಿದ್ದಾರೆ ಗೊತ್ತಾ? ನೋಡಿ ಗೈಸ್, ಹಾಂ ಫೋಸಸ್ ನೋಡೆ, ತಾಜು ಅಲ್ಲಲ್ಲಲ್ಲೇ ನೋಡೆ ನೀನು ಇದೆಯಾ ಅವರಿಗೆ. ನಾವು ಆ್ಯಕ್ಚುಲಿ ಬೈಯೋಣ ಅಂತ ಬಂದ್ವಿ, ಏನೋ ಗೇಟ್ವೇ ಆಫ್ ಇಂಡಿಯಾಗೆ ಬಂದಿದ್ದೀವಿ, ಒಂದು ಫೋಟೋ ಇಲ್ಲ ಅಂತ. ನೋಡಿ ಇಲ್ಲಿ ನೋಡೆ, ಇದಕ್ಕಿಂತ ಬೇಕಾ ನೋಡೆ, ಇನ್ನು ಪೋಸ್ ನೋಡೆ. ಅಲ್ಲ ಕಣಮ್ಮ, ನನ್ನ ಜೊತೆ ಒಂದು ತೆಗ್ಸ್ಕೊಂಡಿಲ್ವಲ್ಲಮ್ಮ.
ಎಷ್ಟು ಕಾಯ್ದೆ ಅಂತ ಒಂದು ಫೋನು ಮಾಡಿಲ್ಲ ನೀವು. ಕಾಪಿ ಒಂದು ಕೊಡ್ಬೇಕಾಗಿತ್ತು, ಮೊಬೈಲಿಗೆ ಒಂದು ಕಾಪಿ ಕೊಟ್ರೆ ಚೆನ್ನಾಗಿರ್ತಿತ್ತು. ಕೊಡ್ತೀನಿ ನಂಬರ್ ಕೊಡಿ ಬೇಕಾದ್ರೆ ವಾಟ್ಸಪ್ ಕಳಿಸ್ತಿದ್ರು ಅವರು. ಅಲ್ಲ ಕೊಡ್ತೀನಿ 400 ರೂಪಾಯಿ ಕೊಡಿ, ಇದು ಫೋನ್ ನಂಬರ್ ಕೊಡಿ ಕೊಡ್ತೀನಿ. ಕೊಡ್ಬೇಕಿತ್ತು. ನಮ್ಮಪ್ಪ ಇನ್ನು ಹಳೆ ಕಾಲದಲ್ಲೇ ಐತೆ, ಫೋಟೋ ಸಾಕು. ಗೈಸ್ ಟೈಮ್ ಬಂದು 3 ಗಂಟೆ. ನಮ್ಮ ಡ್ರೈವರು ಒಳ್ಳೆ ಜಾಗಕ್ಕೆ ನಿಲ್ಲಿಸಿದ್ದಾರೆ, ಶಿವಸಾಗರಿಗೆ. ಒಳ್ಳೆ ಬ್ಯಾಟಿಂಗ್ ಮಾಡಬೇಕು. ಆ್ಯಂಡ್ ನಾವು ಇವಾಗ ಸೀದಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಶಿರಡಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಮೇನ್ ಟೆಂಪಲ್ ಬಂದೆ ಶಿರಡಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ 250 ಅಥವಾ 200 ಕಿಲೋಮೀಟರ್ ಇದೆ ಇಲ್ಲಿಂದ. 4 ಅವರ್ಸ್ ಜರ್ನಿ ಇದೆ ಗೈಸ್. ಮಿಸಲ್ ಪಾವ್ ಯಾರೋ ಹೇಳಿದ್ರು, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಯಾರು ಹೇಳಿದ್ರು? ಯಾರಿಗೆ ಗೊತ್ತು. ನಾನು ನಿಜವಾಗ್ಲೂ ಇದು ತಿನ್ನಲ್ಲ. ಇದು ಚೇತನ್ ನಂಗೆ ಇಷ್ಟ ಆಗುತ್ತೆ. ನಾರ್ಮಲ್ ತಗೋಬೇಕು. ನಂಗೆ ಗೊತ್ತು ಚೇತಗೆ ಇಷ್ಟ ಆಗುತ್ತೆ, ಬಟ್ ಚೆನ್ನಾಗಿದೆ. ನಂಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ, ಪಾವ್ ಬಜ್ಜಿ ಇಂಥವೆಲ್ಲ. ಬಟ್ ಟ್ರೈ ಮಾಡಿದೆ. ಗೈಸ್ ನಾನು ಬೆಳಿಗ್ಗೆಯಿಂದ ತಿಂಡಿ ಮಾಡಿಲ್ಲ, ಏನೂ ತಿಂದಿಲ್ಲ ಗೊತ್ತಾ. ನನಗೆ ಅಡ್ಜಸ್ಟ್ ಆಗಲ್ಲ ಎಲ್ಲಾದರೂ ಹೊರಗಡೆ ಬಂದರೆ. ಸೊ ಇವಾಗ ರೋಟಿ ಮತ್ತು ದಾಲ್ ಕಿಚಡಿ ಆರ್ಡರ್ ಮಾಡಿದ್ದೀವಿ. ಅವಳು ಪಾವ್ ಬಜ್ಜಿ ಏನದು ಮಿಸಲ್ ಪಾವ್ ತಿಂದಿದ್ದಾಳೆ. ಅದೇ ನಾನು ಆರ್ಡರ್ ಮಾಡಿದ್ದೆ, ಸೊ ಅವಳು ತಿಂದು. ಗೈಸ್ ಇವಾಗ ಲಾಸ್ಟಿಗೆ ಈ ಕ್ಯಾರಮಲ್ ಡೆಸರ್ಟ್ ತಿಂತಾ ಇದ್ದೀವಿ, ನಮ್ಮ ಅಮ್ಮನಿಗೋಸ್ಕರ ಇದು ಆರ್ಡರ್ ಮಾಡಿರೋದು. ತಿನ್ನಮ್ಮ ನೀನು, ಟೇಸ್ಟ್ ಹೆಂಗೆ ನೋಡ್ರಿ. ಚೆನ್ನಾಗಿದೆ, ಒಳ್ಳೆ ನೋಡೋಕ್ಕೆ ನಾನು ಮಾಡಿರೋ ಥರನೇ ಇರುತ್ತೆ. ಹಿಂಗಾಗಳು ಕೊಡ್ತಾರೆ ಬಾ. ಹೆಂಗಿತ್ತು ಟೇಸ್ಟು? ಚೆನ್ನಾಗಿದೆ. ಅದೇ ಗಿಣ್ಣ ತಿನ್ಸಪ್ಪ. ಅಪ್ಪ ಅಮ್ಮ ತಿನ್ನಕ್ಕೆ ಬರ್ತಿದೆ, ಸರಿ ತಿನ್ಸಕ್ಕೆ ಬರ್ತಿದೆ. ಅಲ್ಲ ಒಂದು ಗುಪ್ತಾಳೆ. ಗೈಸ್ ಫೈನಲಿ ನಾವು ಅಮ್ಮ ಎಷ್ಟು ಗಂಟೆಗೆ ರೀಚ್ ಆದ್ವಿ? 7:18 ಗೈಸ್. ನಿಜ ನಂಬಕ್ಕೆ ಆಗ್ತಿಲ್ಲ, ಎಷ್ಟು ಬೆಳಕಿದೆ ನೋಡಿ. 7 ಗಂಟೆ ಆದ್ರೂ ಅಲ್ವಾ. ಆ್ಯಂಡ್ ಇವಾಗ ರೀಚ್ ಆದ್ವಿ. ಇವಾಗ ರೂಮಿಗೆ ಹೋಗಬೇಕು. ಬರಬೇಕಾದ್ರೆ ನಾವು ಫುಲ್ ಮಲ್ಕೊಂಡೇ ಬಂದುಬಿಟ್ವಿ. ನಾನು ಇಲ್ಲಿ ಇನ್ನೊಂದು 5 ನಿಮಿಷ ಇದ್ದಂಗೆ ಎಚ್ಚರಿಕೆ ಆಯಿತು, ಚೇತುಗೂ ಅಷ್ಟೇ. ವೆಲ್ಕಮ್ ಡ್ರಿಂಕ್. ಗೈಸ್ ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ರೂಮ್ ಟೂರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ರೂಮ್ ಟೂರ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಓಂ ಸಾಯಿರಾಮ್. ಓಂ ಸಾಯಿರಾಮ್ ಬಂದ ತಕ್ಷಣ ಓಂ ಸಾಯಿರಾಮ್ ಅಂತ ಹೇಳಿದರು, ಖುಷಿ ಆಯಿತು. ಎಷ್ಟೋ ವರ್ಷಗಳ ಆಸೆ ಇನ್ನೂ ಈಡೇರಿಲ್ಲ, ನಾಳೆ ಈಡೇರುತ್ತೆ. ಆ್ಯಂಡ್ ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್, ಟೇಕ್ ಕೇರ್. ಶುಭರಾತ್ರಿ ಗೈಸ್. ಗುಡ್ ಬೈ. ನಾಳೆ ಸಿಗ್ತೀನಿ.